ಈ ಪ್ರಾರ್ಥನೆಯನ್ನು ನಾನು ನನ್ನ ತಾಯಿ ಸುಧಾ ಅವರಿಗೋಸ್ಕರ ಮಾಡುತ್ತಿದ್ದೇನೆ. ಅವರು ಆರಾಮ ಮತ್ತು ಸೌಖ್ಯದಿಂದಿದ್ದಾರೆ, ಸಂತುಲಿತ ಮತ್ತು ಪೂರ್ತಿಯಾಗಿ ಶಾಂತವಾಗಿದ್ದಾರೆ. ಸುಪ್ತ ಪ್ರಜ್ಞಾ ಮನಸ್ಸಿನ ಉಪಶಮನದ ಬುದ್ಧಿ ಅದೇನು ಅವಳ ಶರೀರವನ್ನು ನಿರ್ಮಿಸಿದೆ, ಅದೀಗ ಅವಳ ಅಸ್ತಿತ್ವದ ಪ್ರತಿ ಕಣಗಳನ್ನು, ಸ್ನಾಯು, ನರ ಹಾಗೂ ಮಾಂಸಖಂಡಗಳನ್ನು ಮತ್ತು ಎಲುಬುಗಳನ್ನು ಬದಲಿಸುತ್ತಿದೆ. ಈ ಬದಲಾವಣೆ ಅವಳ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ಸಮಾವೇಶವಾಗಿರುವ ಎಲ್ಲ ಅಂಗಗಳ ಆದರ್ಶಮಯ ಬ್ಲೂ ಪ್ರಿಂಟ್ ಅನುಸಾರವಾಗಿ ಆಗುತ್ತಿದೆ. ಅವಳು ಶಾಂತಿಯಿಂದ ಮತ್ತು ಮೌನವಾಗಿ ಅವಳ ಸುಪ್ತ ಪ್ರಜ್ಞಾ ಮನಸ್ಸಿನಿಂದ ಅವಳ ಎಲ್ಲ ವಿಕೃತ ವಿಚಾರಗಳ ತಂತ್ರಗಳನ್ನು ನೀಗಿಸುತ್ತಿದೆ ಹಾಗೂ ಕರಗಿಸುತ್ತಿದೆ. ಅವಳ ಅಸ್ತಿತ್ವದ ಪ್ರತಿ ಅಣುವಿನಲ್ಲಿ ಜೀವನ ಸಿದ್ಧಾಂತದ ಜೀವಂತಿಕೆ ಹಾಗೂ ಪೂರ್ಣತೆ ಮತ್ತು ಸುಂದರತೆ ಪ್ರಕಟವಾಗುತ್ತಿದೆ. ಅವಳು ಈಗ ಆ ಉಪಶಮನದ ತರಂಗಗಳನ್ನು ಗ್ರಹಿಸುತ್ತಿದ್ದಾಳೆ. ಅದು ನದಿಯ ತರಹ ಅವಳಲ್ಲಿ ಪ್ರವಹಿಸುತ್ತಿದೆ ಹಾಗೂ ಅವಳಿಗೆ ಪೂರ್ತಿ ಸ್ವಾಸ್ಥ್ಯ ಹಾಗೂ ಸಾಮರಸ್ಯ ಮತ್ತು ಶಾಂತಿಯನ್ನು ನೀಡುತ್ತಿದೆ. ಈಗ ಅವಳಲ್ಲಿರುವ ಎಲ್ಲ ವಿಕೃತಿಗಳು, ಕುರೂಪ ಚಿತ್ರಗಳು ಈಗ ಅವಳಲ್ಲಿ ಪ್ರವಹಿಸುತ್ತಿರುವ ಪ್ರೇಮ ಹಾಗೂ ಶಾಂತಿಯ ಅಸೀಮಿತ ಸಮುದ್ರದಲ್ಲಿ ಕರಗಿ ಹೋಗುತ್ತಿವೆ. ಸ್ನೇಹಿತರೆ, ಈ ಪ್ರಾರ್ಥನೆಯನ್ನು ನನ್ನ ತಾಯಿ ಸುಧಾ ಅವರಿಗೋಸ್ಕರ ಮಾಡುತ್ತಿದ್ದೇನೆ. ದೈವಿ ಆಶೀರ್ವಾದದಿಂದ ಅವರು ಆರೋಗ್ಯದಿಂದಿದ್ದಾರೆ. ವಂದನೆಗಳೊಂದಿಗೆ ನಿಮ್ಮ ಪ್ರೀತಿಯ ನವೀನ್. ಥ್ಯಾಂಕ್ ಯು. ಸ್ನೇಹಿತರೆ, ಈ ವಾಕ್ಯಗಳನ್ನು ಡಾಕ್ಟರ್ ಜೋಸೆಫ್ ಮರ್ಫಿ ಅವರು ಬರೆದಿರುವ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಅಥವಾ ಸಬ್ ಕಾನ್ಷಿಯಸ್ ಮೈಂಡ್ ಎಂಬ ಪುಸ್ತಕದಿಂದ ಆರಿಸಿಕೊಳ್ಳುತ್ತಿದ್ದೇನೆ. ಅವರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಸ್ನೇಹಿತರೆ, ಈ ಪ್ರಾರ್ಥನೆಯನ್ನು ನಾನು ನಮ್ಮ ತಾಯಿಗೋಸ್ಕರ ಮಾಡುತ್ತಿದ್ದೇನೆ. ಅವಳು ಆರಾಮ ಹಾಗೂ ಸೌಖ್ಯದಿಂದಿದ್ದಾಳೆ, ಸಂತುಲಿತ ಮತ್ತು ಪೂರ್ತಿಯಾಗಿ ಶಾಂತವಾಗಿದ್ದಾಳೆ. ಸುಪ್ತ ಪ್ರಜ್ಞಾ ಮನಸ್ಸಿನ ಉಪಶಮನದ ಬುದ್ಧಿ ಅದೇನು ಅವಳ ಶರೀರವನ್ನು ನಿರ್ಮಿಸಿದೆಯೋ, ಅದೀಗ ಅವಳ ಅಸ್ತಿತ್ವದ ಪ್ರತಿ ಕಣಗಳನ್ನು ಹಾಗೂ ಸ್ನಾಯುಗಳನ್ನು ಹಾಗೂ ನರಗಳನ್ನು ಹಾಗೂ ಮಾಂಸಖಂಡಗಳು ಮತ್ತು ಎಲುಬುಗಳನ್ನು ಬದಲಿಸುತ್ತಿದೆ. ಈ ಬದಲಾವಣೆ ಅವಳ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ಸಮಾವೇಶವಾಗಿರುವ ಎಲ್ಲ ಅಂಗಗಳ ಆದರ್ಶಮಯ ಬ್ಲೂ ಪ್ರಿಂಟ್ನ ಅನುಸಾರವಾಗಿ ಆಗುತ್ತಿದೆ. ಶಾಂತಿಯಿಂದ ಮತ್ತು ಮೌನವಾಗಿ ಅವಳ ಸುಪ್ತ ಪ್ರಜ್ಞಾ ಮನಸ್ಸಿನ ಎಲ್ಲ ವಿಕೃತ ವಿಚಾರಗಳ ತಂತ್ರಗಳನ್ನು ನೀಗಿಸುತ್ತಿದೆ ಹಾಗೂ ಕರಗಿಸುತ್ತಿದೆ. ಅವಳ ಅಸ್ತಿತ್ವದ ಪ್ರತಿ ಅಣುವಿನಲ್ಲಿ ಜೀವನ ಸಿದ್ಧಾಂತದ ಜೀವಂತಿಕೆ ಹಾಗೂ ಪೂರ್ಣತೆ ಮತ್ತು ಸುಂದರತೆ ಪ್ರಕಟವಾಗುತ್ತಿದೆ. ಅವರು ಈಗ ಈ ಉಪಶಮನದ ತರಂಗಗಳನ್ನು ಗ್ರಹಿಸುತ್ತಿದ್ದಾಳೆ. ಅದು ನದಿಯ ತರಹ ಅವಳಲ್ಲಿ ಪ್ರವಹಿಸುತ್ತಿದೆ ಹಾಗೂ ಅವಳಿಗೆ ಪೂರ್ತಿ ಸ್ವಾಸ್ಥ್ಯ, ಸಾಮರಸ್ಯ ಮತ್ತು ಶಾಂತಿಯನ್ನು ನೀಡುತ್ತಿದೆ. ಈಗ ಅವಳಲ್ಲಿರುವ ಎಲ್ಲ ವಿಕೃತಿಗಳು ಹಾಗೂ ಕುರೂಪ ಚಿತ್ರಗಳು ಈಗ ಅವಳಲ್ಲಿ ಪ್ರವಹಿಸುತ್ತಿರುವ ಪ್ರೇಮ ಹಾಗೂ ಶಾಂತಿಯ ಅಸೀಮಿತ ಸಮುದ್ರದಲ್ಲಿ ಕರಗಿ ಹೋಗುತ್ತಿವೆ. ಸ್ನೇಹಿತರೆ, ಈ ಪ್ರಾರ್ಥನೆಯನ್ನು ನಮ್ಮ ತಾಯಿಗೋಸ್ಕರ ಮಾಡುತ್ತಿದ್ದೇನೆ. ಈ ವಾಕ್ಯಗಳನ್ನು ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಅಥವಾ ಸಬ್ ಕಾನ್ಷಿಯಸ್ ಮೈಂಡ್ ಡಾಕ್ಟರ್ ಜೋಸೆಫ್ ಮರ್ಫಿ ಅವರು ಬರೆದಿರುವ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಸ್ನೇಹಿತರೆ, ವಂದನೆಗಳೊಂದಿಗೆ ನಿಮ್ಮ ಪ್ರೀತಿಯ ನವೀನ್. ಜೈಪಾಲ್. ಥ್ಯಾಂಕ್ ಯು.